ಜಗತ್ತಿನಲ್ಲಿ ಎಲ್ಲಿಯವರೆಗೆ ನಾವು ತುಂಬ ಒಳ್ಳೆತನ ಕಾಣ್ತಾ ಹೋಗ್ತೀವೋ ಅಷ್ಟೇ ಕೆಡುಕನ್ನು ಕೂಡ ಕಾಣ್ತಾ ಹೋಗ್ತೀವಿ. ಆದರೆ ಇದು ಯಾವಾಗಲೂ ಕೂಡ ಯುದ್ಧದಲ್ಲಿರುತ್ತೆ. ಒಂದು ಒಳ್ಳೆತನವನ್ನು ವ್ಯಕ್ತಪಡಿಸ್ತಾ ಹೋದರೆ ಮತ್ತೊಂದು ಕೆಟ್ಟತನವನ್ನು. ಈ ಕೆಟ್ಟತನವನ್ನು ಹೋಗಲಾಡಿಸೋದಕ್ಕೆ ಮತ್ತಿನ್ಯಾವುದೋ ಒಂದು ಮಹಾನ್ ಶಕ್ತಿಯನ್ನು ಆರಾಧಿಸ್ತೀವಿ. ಹೀಗೆ ತೀವ್ರ ನಕಾರಾತ್ಮಕತೆಯನ್ನೆಲ್ಲ ಹೋಗಲಾಡಿಸೋದಕ್ಕೆ ಅಷ್ಟೇ ತೀವ್ರವಾದಂತಹ ಸಕಾರಾತ್ಮಕ ಶಕ್ತಿಯೂ ಬೇಕಾಗುತ್ತೆ. ಮತ್ತು ಅದನ್ನೇ ನಾವು ಕೌರವ ಪಾಂಡವರಲ್ಲೂ ಕೂಡ ನೋಡಿರುವಂಥದ್ದು, ಮತ್ತು ಜಗತ್ತಿನ ಎಲ್ಲ ವಿರುದ್ಧತೆಗಳಲ್ಲೂ ಕೂಡ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಪಂಚಮುಖಿ ಹನುಮಂತನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪ್ರತಿದಿನವೂ ಕೂಡ ಪಂಚಮುಖಿ ಹನುಮಂತ 5 ದಿಕ್ಕುಗಳಲ್ಲಿ ಮುಖ ಮಾಡಿರುವಂಥದ್ದು, ಮತ್ತೆ ಆ ರೂಪಗಳು ಏನ್ ಹೇಳುತ್ತೆ ಅಂತ ಹೇಳಿ. ನಿನ್ನೆಯವರೆಗೆ ನಾವು ನರಸಿಂಹ ರೂಪದ ಬಗ್ಗೆ ತಿಳ್ಕೊಂಡಿದ್ವಿ, ದಕ್ಷಿಣಕ್ಕೆ ಮುಖ ಮಾಡಿರುವಂಥದ್ದು ಅಂತ ಹೇಳಿ. ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ ಹನುಮಂತನ ಈ ರೂಪ ಹಯಗ್ರೀವ, ಮೇಲ್ಮುಖವಾಗಿದೆ, ಮತ್ತೆ ಹೆಚ್ಚಾಗಿ ಆಂಜನೇಯನ ಮುಖ ಹಿಂದೆ ಅಡಗಿರುತ್ತೆ ಸಾಧಾರಣವಾಗಿ ನಾವು ರೂಪವನ್ನು ನೋಡಿದಾಗ. ಹಯಗ್ರೀವ ಜ್ಞಾನ ಮತ್ತೆ ಬುದ್ಧಿವಂತಿಕೆಯ ಸಂಕೇತವಾಗಿದೆ. ಮತ್ತೆ ಹನುಮಂತನ ಈ ಮುಖ ಸ್ಪಷ್ಟತೆ ಮತ್ತೆ ಸಕಾರಾತ್ಮಕ ಶಿಕ್ಷಣವನ್ನ, ಜ್ಞಾನವನ್ನ ಸೂಚಿಸುತ್ತೆ. ಇದು ಬುದ್ಧಿವಂತಿಕೆ ಮತ್ತು ಬುದ್ಧಿಯ ಸಂಕೇತವಾಗಿರೋದ್ರಿಂದ ಶೈಕ್ಷಣಿಕ ಯಶಸ್ಸು ಮತ್ತು ಚಿಂತನೆಯ ಸ್ಪಷ್ಟತೆಯನ್ನು ಸಾಧಿಸೋದಕ್ಕೆ ವಿದ್ಯಾರ್ಥಿಗಳಿಗೂ ಕೂಡ ಇದು ಸಹಾಯ ಮಾಡುತ್ತೆ, ಈ ಹಯಗ್ರೀವ ರೂಪ. ಇನ್ನು ಹನುಮಂತನ 5 ಮುಖಗಳನ್ನು, ಪಂಚಮುಖವನ್ನು ಒಟ್ಟಾರೆಯಾಗಿ ನಾವು ಪೂಜೆ ಮಾಡಿದಾಗಲೂ ಕೂಡ ನಮಗೆ ಸಂಪೂರ್ಣವಾದಂತಹ ರಕ್ಷಣೆ ಸಿಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.